ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಪಾತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಡೆಲಿವರಿ ಬಾಯ್ ಅನ್ನೋದನ್ನು ನಾವು ಸುಮ್ಮನೆ ಒಂದು ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡೋದು ಭಾಳ ಸುಲಭ. ಬಟ್ ಆ್ಯಕ್ಚುಲಿ ಶೂಟ್ ಮಾಡೋದು ನನಗೆ ಅನಿಸ್ತು, ಆ ಬಿಸಿಲಲ್ಲಿ ಆ ಬೈಕ್ ಓಡಿಸ್ಕೊಂಡು ಆ ಶಾರ್ಟ್ಸ್ಗಳಿಗೆ ಅಲ್ಲಿ ಹೋಗೋದು, ಆ ಮನೆ ಹತ್ರ ಹೋಗೋದು, ಒಂದು ಡೆಲಿವರಿ ಕೊಡ್ದು, ಓಕೆ ಇಟ್ ಇಸ್ ಶೂಟಿಂಗ್. ಬಟ್ ಆದ್ರೂ ಅದನ್ನು ರಿಕಲೆಕ್ಟ್ ಮಾಡಿದಾಗ ಅವ್ರೊಂದು ₹20 ಕೊಟ್ಟಾಗ ಅದು ನೋಡೋದು, ಕೆಲವು ಆಮೇಲೆ ನಾನು ಆ ಶೂಟ್ ಮಾಡೋಗ್ಲೂ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಹೆಂಗಾಗ್ಬಿಡ್ತು, ನ್ಯಾಚುರಲಾಗಿ ಆಗ್ಬಿಡ್ತು. ಅಂದರೆ ಅಲ್ಲಿ ಹೋಗೋದು, ಅದು ಇದು ಮಾಡೋದು, ಮನೆ ಹತ್ರ ಅವ್ರು ಡೋರ್ ಏನೋ ಇಷ್ಟು ಲೇಟಾಗ ಬರೋದು, ಎಷ್ಟೋ ಕಾಯ್ದು ಅಂತ ಡೋರ್ ಹಿಂಗೆ ಬಡಿತಾರೆ ಪಾರ್ಸೆಲ್ ತೊಗೊಂಡು. ಸೊ ಆವಾಗ ನಾನು ರಿಯಾಕ್ಟ್ ಮಾಡೋದು. ಆವಾಗ ಎಲ್ಲೊಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾವು ಗಾಡಿ ತೊಗೊಂಡು, ಬೈಕ್ ತೊಗೊಂಡು, ಇಲ್ಲ ಕಾರ್ ತೊಗೊಂಡು ಹೋಟ್ಲಿಗೆ ಹೋಗಿ ಅಲ್ಲೂ ಒಂದು 20 ನಿಮಿಷ ಟ್ರಾಫಿಕ್, 30 ಮಿನಿಟ್ಸ್ ಟ್ರಾಫಿಕಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಆರ್ಡ್ರ್ ಒಂದು ಅರ್ಧ ಗಂಟೆ ಪಾಪ ಅವರು ಹೋಟ್ಲಲ್ಲಿ ಪ್ರಿಪೇರ್ ಮಾಡಿಕೊಡ್ಬೇಕು. ಅಲ್ಲಿ ಕೂತ್ಕೊಂಡು ರಿಸೆಪ್ಷನಲ್ಲಿ ಆರ್ಡ್ರಿಗೆ ಕಾಯ್ಕೊಂಡು ಬಂದು ಮನೆ ಮೊದಲೆಲ್ಲ ಮಾಡ್ತಿದ್ವಿ. ಆಬ್ವಿಯಸ್ಲಿ ಇದು ಈ ಕಾನ್ಸೆಪ್ಟ್ ಯಾವಾಗ ಇರಲಿಲ್ಲ, ಸ್ವಿಗ್ಗಿ ಮತ್ತು ಇದೆಲ್ಲ ವಿ ಯೂಸ್ ಟು ಡೂ ದ್ಯಾಟ್. ಸೊ ಟುಡೇ ಐ ಥಿಂಕ್ ಅವ್ರ ಪ್ರೊಫೆಷ್ನಲ್ ನಾನು ತುಂಬ ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಅವ್ರಿಗೂ ತಂದೆ ತಾಯಿ ಇರ್ತಾರೆ, ಮಕ್ಳಿರ್ತಾರೆ, ಹೆಂಡ್ತಿ ಇರ್ತಾರೆ, ಕಾಯ್ತಿರ್ತಾರೆ ಮನೆಯಲ್ಲಿ ಇಷ್ಟೊತ್ತಿಗೆ ಬರ್ತಾರೆ, ಮುಗಿಸ್ಕೊಂಬರ್ತಾರೆ ಅಂತ. ಬಟ್ ಪಾಪ ಒಂದೊಂದ್ಸಲಿ ಅವರು ಗಾಡಿ ಓಡ್ಸೋದು ನೋಡಿದ್ರೆ ಭಯ ಆಗುತ್ತೆ. ಏನಕ್ಕೆ ಅವರು ಶೋಗಲ್ಲ, ಆ ಡೆಲಿವರಿ ಬೇಗ ಆಗಿಲ್ಲ ಅಂದರೆ ಪಾಪ ಪಿಕಪ್ ಆಗಿಲ್ಲ, ಇಲ್ಲ ಡ್ರಾಪ್ ತೊಗೊಂಡ್ಬಿಟ್ಟಿರ್ತಾರೆ ಆರ್ಡರು. ಆಮೇಲೆ ಇನ್ಸೆಂಟಿವ್ಸ್ ಬರುತ್ತೆ, ಸಾಯಂಕಾಲ ಹೋದರೆ ಒಂದಿಷ್ಟು ದುಡ್ಡು ಮನೆಗೆ ಕೊಡಬೇಕಾಗುತ್ತೆ. ಇಲ್ಲ ಏನೋ ಒಂದು ಪ್ರತಿಯೊಬ್ಬರೂ ಇವಾಗ ನಾವು ತೆರೆ ಮೇಲೆ ಕೆಲಸ ಮಾಡೋದು, ಕೂಲಿಗೋಸ್ಕರ ಕೆಲಸ ಮಾಡೋದು, ಅದೇನು ಬರುತ್ತೋ ನಾವು ಇಸ್ಕೊಂಡು ನಾವು ಮಾಡ್ತೀವಿ, ಕಷ್ಟಪಟ್ಟು ಮಾಡ್ತೀವಿ. ಸೊ ಎವ್ರಿಬಡಿ ಐ ಥಿಂಕ್ ಡಿಗ್ನಿಟಿ ಆಫ್ ಇದು ಐ ಥಿಂಕ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವ್ರ ಪ್ರೊಫೆಷನ್ನ ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ನನಗೆ ಐ ಫೀಲ್ ನಾನು ಯಾವುದೇ ಡೆಲಿವರಿ ಬಾಯ್ ಒಂದು 10 ನಿಮಿಷ ಲೇಟ್ ಆಯಿತು, ಇಲ್ಲ ಊಟ ತಣ್ಣಗಾಯಿತು, ಐ ನೆವರ್ ಬಾದರ್. ಸ್ಮೈಲ್ ಮಾಡ್ತೀನಿ, ಕಳಿಸ್ತೀನಿ. ಕನ್ನಡದವ್ರು ಬಂದಿರಂತೂ ಡೋರ್ ಓಪನ್ ಮಾಡಿದ ತಕ್ಷಣ ಫೋಟೋ ತೆಗಿತಾರೆ, ನಂಗೆ ಅಷ್ಟು ಖುಷಿ ಆಗುತ್ತೆ, ಥ್ಯಾಂಕ್ ಯು ಚಿನ್ನ ಅಂತೀನಿ. ಸೊ ಐ ಥಿಂಕ್ ಅದಿದ್ದರೆ ಅವ್ರಿಗೂ ಒಂದು ಹುಮ್ಮಸ್ಸು ಒಂದು ಕೆಲಸ ಮಾಡೋಕ್ಕೆ. ಐ ಥಿಂಕ್ ಎವ್ರಿಬಡಿ ಶುಡ್ ಟ್ರೀಟ್ ದೆಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಒಂದು ಒಳ್ಳೆ ಗೌರವ, ಒಂದು ಒಳ್ಳೆ ರೆಸ್ಪೆಕ್ಟಲ್ಲಿ ಟ್ರೀಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್.